ಮನೆ ಕಳ್ಳತನ ಮಾಡ್ತಾ ಇದ್ದ ಕುಖ್ಯಾತ ಆರೋಪಿಯನ್ನ ಪೊಲೀಸರು ಬಂಧಿಸಿರುವ ಘಟನೆ ಬೆಂಗಳೂರಿನ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ ಮುಗಳೂರು ಗ್ರಾಮದಲ್ಲಿ ನಡೆದಿದೆ. ದಿನಾಂಕ 12/5/2024ರಂದು ಮುಗಳೂರು ಗ್ರಾಮದ ನಾಗರಾಜನವರು ಮನೆಯ ಬಾಗಿಲನ್ನ ಲಾಕ್ ಮಾಡಿಕೊಂಡು ಸರ್ಜಾಪುರದಲ್ಲಿರುವ ತಮ್ಮ ಮಗಳ ಮನೆಗೆ ಹೋಗಿದ್ದಾಗ ರಾತ್ರಿ ಮನೆಯ ಬಾಗಿಲು ಮುರಿದು ಮನೆಯಲ್ಲಿದ್ದ ಚಿನ್ನ ಮತ್ತು ಬೆಳ್ಳಿಯ ಒಡವೆಗಳನ್ನು ಕಳ್ಳತನ ಮಾಡಲಾಗಿತ್ತು. ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ 400 ಗ್ರಾಂ ಚಿನ್ನಾಭರಣಗಳು ಮತ್ತು 2.25 ಕೆಜಿ ಬೆಳ್ಳಿಯ ವಸ್ತುಗಳನ್ನು ಕಳ್ಳತನ ಮಾಡಲಾಗಿತ್ತು. ಈ ಬಗ್ಗೆ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದರಂತೆ ತನಿಖೆ ನಡೆಸಿದ ಪೊಲೀಸರು ಮೇ 26, 2024ರಂದು ಪ್ರಕರಣದ ಆರೋಪಿ ತಮಿಳುನಾಡು ಕೃಷ್ಣಗಿರಿ ಜಿಲ್ಲೆ ಹೊಸೂರು ತಾಲೂಕಿನ 51 ವರ್ಷದ ಇಮಿಯಾಜ್ ಅಹಮದ್ ಅಲಿಯಾಸ್ ಶಾರುಖ್ ಖಾನ್ ಅಲಿಯಾಸ್ ಪ್ಯಾರೇಸ್ ಜಾನ್ ನನ್ನ ಬಿಲ್ಲಾಪುರ ಎಕ್ಸೈಡ್ ಗೇಟ್ ಬಳಿ ಬೆಳ್ಳಿಯ ಸಾಮಾನುಗಳನ್ನು ಮಾರಾಟ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಗ ಬಂಧಿಸಿದ್ದಾರೆ. ಆರೋಪಿಯ ಬಳಿ ಇದ್ದ ಕಳ್ಳತನವಾಗಿದ್ದ ಬೆಳ್ಳಿಯ ಲಕ್ಷ್ಮೀದೇವರ ಮುಖವಾಡ, ಒಂದು ಚಂಬು, 2 ಜೊತೆ ಕೈಚೈನುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಯು ವೃತ್ತಿಪರ ಮನೆ ಕಳ್ಳತನ ಪ್ರಕರಣದ ಆರೋಪಿಯಾಗಿದ್ದು, ಈತನ ವಿರುದ್ಧ ಬೆಂಗಳೂರು ನಗರ ಮಾಗಡಿ ರಸ್ತೆ ಪೊಲೀಸ್ ಠಾಣೆ, ವೈಟ್ ಫೀಲ್ಡ್ ಪೊಲೀಸ್ ಠಾಣೆ ಮತ್ತು ಬೆಂಗಳೂರು ಜಿಲ್ಲೆಯ ಅನುಗೊಂಡನಹಳ್ಳಿ, ಟಿಎಸ್ ಹಳ್ಳಿ, ಹೊಸಕೋಟೆ, ಮಾಲೂರು ಇನ್ನೂ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ಈತನ ವಿರುದ್ಧ ಸುಮಾರು 40ರಿಂದ 45 ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ಆರೋಪಿಯಿಂದ ಸರ್ಜಾಪುರ ಪೊಲೀಸ್ ಠಾಣೆಯ ಒಟ್ಟು 6 ಮನೆ ಕಳ್ಳತನ ಪ್ರಕರಣಗಳಲ್ಲಿ ಕಳ್ಳತನವಾಗಿದ್ದ ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ 400 ಗ್ರಾಂ ಚಿನ್ನಾಭರಣಗಳು ಮತ್ತು 2.25 ಕೆಜಿ ಬೆಳ್ಳಿಯ ಸಾಮಾನುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣವನ್ನು ಭೇದಿಸಿದ ಪೊಲೀಸರ ತಂಡವನ್ನು ಕೇಂದ್ರ ವಲಯದ ಐಜಿಪಿ ಲಾಭುರಾಮ್ ಶ್ಲಾಘಿಸಿದ್ದಾರೆ. ಸರ್ಜಾಪುರ ಪೊಲೀಸ್ ಠಾಣೆ ಆನೇಕಲ್ ಸಬ್ ಡಿವಿಷನ್ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಒಂದು ಇದರೊಳಗೆ we have recovered around 400 grams gold jewelries as well as 2.5 kg silver items ತಾವೆಲ್ಲ ನೋಡಬಹುದು. ಒಂದು ಮನೆಯಿಂದ ಕಳು ಮಾಡುವಂತಹ ಒಂದು ಇದು ಕೇಸು. ಇದರಲ್ಲಿ ಏನಾಗಿದೆ ಅಂತಂದ್ರೆ ಈ ಆಸಾಮಿ ಯಾರಿದ್ದಾರೆ ಇವರು ಇಟ್ಕೊಂಡಿರೋರು ಈ ಬೇಸಿಕ್ಲಿ ಒರಿಜಿನಲಿ ಫ್ರಮ್ ತಮಿಳುನಾಡು. ಆಮೇಲೆ more than 52 ಕೇಸಸ್ ಬೇರೆ ಬೇರೆ ಜಾಗಗಳಲ್ಲಿ ಜಿಲ್ಲೆಗಳಲ್ಲಿ ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಬೇರೆ ಕಡೆಲ್ಲ ಮಾಡಿದ್ದಾನೆ. ಹಿಂದೆನೂ ಕೂಡ ಮಾಡಿ ಜೈಲಲ್ಲಿದ್ದ ಕಾರಾವಾಸ ಬಿಟ್ಟು ಹೊರಗಡೆ ಒಂದು 3 months ಬ್ಯಾಕ್ ಕೇಸ್ ಕಮ್ ಔಟ್ ಬಂದ ನಂತರ ಕೂಡ ಅದೇ ಪ್ರವೃತ್ತಿ ಅದೇ ಬಿಹೇವಿಯರ್ ಅನ್ನ ತೋರಿಸ್ಬಿಟ್ಟು ಮತ್ತೆ ಇದೊಂದು ಸರ್ಜಾಪುರದಲ್ಲಿ ಮಾಡಿರುವಂತಹ ಒಂದು ಕೇಸು. ಇವನಿಗೆ ನಮ್ಮ ಸರ್ಜಾಪುರ ಇನ್ಸ್ಪೆಕ್ಟರ್ ಅಂಡ್ ದ DSP ಅಂಡ್ ದ ಕ್ರೈಮ್ ಟೀಮ್ ಆಲ್ ಆಫ್ ದೆಮ್ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್ ವರ್ಕ್. ಆ ಪ್ರಕಾರ ಅವರಿಗೆ ನಾವು ಪ್ರಶಂಸನೆ ಮತ್ತು ರಿವಾರ್ಡ್ಸ್ ಕೂಡ ನಾನು ಮಾಡ್ತೀವಿ.